ಶ್ರೀ ಜಟ್ಟಿಗೇಶ್ವರ ಮತ್ತು ಭದ್ರಮಹಂಕಾಳಿ ಸಪರಿವಾರ ಗರಡಿ ಬೆನ್ಗೇರಿ ಗುಜ್ಜಾಡಿ ಇದರ 8ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಹಾಗೂ ಹಾಲು ಹಬ್ಬ ಸೇವೆಯು ಜನವರಿ 14ರ ಮಕರ ಸಂಕ್ರಮಣದಂದು ವೈಭವದಿಂದ ಸಂಪನ್ನಗೊಂಡಿತು. ಗರಡಿಯ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಾದ ಶ್ರೀ ಬಾಬು ಜೆ ಪೂಜಾರಿ ಉಪ್ಪುಂದ ಇವರು ವಾರ್ಷಿಕ ಮಹೋತ್ಸವದ ಹಿನ್ನೆಲೆಯಲ್ಲಿ ಆ ದಿನ ಸಾನ್ನಿಧ್ಯದಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ನಮ್ಮ ಹತ್ರ ಮಾಡುವ ಒಂದು ಯೋಗ್ಯತೆ ಅಥವಾ ಮನಸ್ಸು ಇರಬೇಕು. ನಾವು ಒಳ್ಳೆಯವರಾಗಿದ್ರೆ ಸಮಾಜ ಒಳ್ಳೆಯದಾಗಿರುತ್ತೆ. ನಾವು ಕೆಟ್ಟವರಾಗಿದ್ರೆ ನಮ್ಮ ಮನಸ್ಸು ಒಳ್ಳೆಯದಿದ್ರೆ ಸಮಾಜ ಎಲ್ಲ ಕೆಟ್ಟದಾಗಿ ನಮ್ಗೆ ಕಾಣಿಸ್ತದೆ. ನಮ್ಮ ಎದುರಿರುವವರೆಲ್ಲ ನಮ್ಗೆ ಕೆಟ್ಟದಾಗಿ ಕಾಣ್ತಾರೆ. ಹಾಗಾಗಿ ನಾವು ನಮ್ಮ ಮನಸ್ಸು ಯಾವತ್ತು ಪರಿಶುದ್ಧವಾಗಿ ಇಟ್ಕೋಬೇಕು. ನಾವು ನಮ್ಮ ಎದುರು ಇರುವ ವ್ಯಕ್ತಿಗೆ ನಾವು ಗೌರವ ಕೊಡ್ಬೇಕು, ಅವರನ್ನ ಪುರಸ್ಕಾರ ಮಾಡ್ಬೇಕು ಅಂತ ಹೇಳ್ತಾ ನಿಮ್ಗೆ ಎಲ್ಲರಿಗೂ ಒಂದಿಷ್ಟ ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರ್ಲಿ ಅಂತ ಮಾತನ್ನು ಮುಗಿಸ್ತೇನೆ. ಮುಖ್ಯ ಅತಿಥಿಯಾಗಿ ಆಸೀನರಿದ್ದ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಸತೀಶ್ ಎಂ ನಾಯಕ್ ಮಾತನಾಡಿ, ಇಂತಹ ಧಾರ್ಮಿಕ ಸ್ಥಳಗಳಿಂದ ಸಂಸ್ಕಾರ ಮತ್ತು ದೇಶದ ಶ್ರೇಷ್ಠತೆ ಹೆಚ್ಚಾಗುತ್ತದೆ ಎಂದು ಶುಭ ಹಾರೈಸಿದರು. ಬಹುಶಃ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮ್ಮ ದೇಶದಲ್ಲಿದ್ದಂತಹ ದೈವಗಳು ದೇವರುಗಳು ಯಾವ ದೇಶದಲ್ಲೂ ಇಲ್ಲ. 33,000 ಕೋಟಿ ದೇವರುಗಳು ಇದ್ರೆ ಅದು ನಮ್ಮ ಭಾರತದಲ್ಲಿ ಮಾತ್ರ. ಅದರಲ್ಲೂ ಅವಿಭಾಜಿತ ಉಡುಪಿ ದಕ್ಷಿಣ ಕನ್ನಡಗಳಲ್ಲಿ ದೈವಗಳನ್ನ, ಕೋಲಗಳನ್ನ, ದರ್ಶನಗಳನ್ನ ಇದನ್ನೆಲ್ಲ ನಂಬ್ಕೊಂಡು ಬಂದಿದ್ದಾರೆ. ಬಹುಶಃ ನಮ್ಗೆ ಕಷ್ಟ ಬಂದಾಗ ನಾವು ಜ್ಯೋತಿಷ್ಯರ ಹತ್ರ ಹೋಗ್ತೇವೆ. ನಮ್ಗೆ ಏನ್ ಕಷ್ಟ ಬಂದಿದೆ ಅಂತ ನಮ್ಮ ಜಾತಕಗಳನ್ನು ನೋಡ್ತೇವೆ, ಪ್ರಶ್ನೆಗಳನ್ನು ನೋಡ್ತೇವೆ. ಇನ್ನೊಂದು ಎರಡನೇದಾಗಿ ದೈವಗಳಲ್ಲಿ, ದೇವರುಗಳಲ್ಲಿ ಹೋಗಿ ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ತೇವೆ. ಮೂರನೇದಾಗಿ ದರ್ಶನಕ್ಕೆ ಬಂದು ನಾವು ದರ್ಶನದಲ್ಲಿ ಇದ್ದಾಗ ನಮ್ಗೆ ಆವೇಶ ಬಂದಾಗ ನಮ್ಮ ಹತ್ರ ನುಡಿಯನ್ನ ಕೇಳ್ಕೊಂಡು ನಮ್ಮ ಮುಂದಿನ ಕಷ್ಟ ಸುಖಗಳನ್ನ ನಮ್ಗೆ ಒಳ್ಳೇದ್ ಮಾಡ್ಕೊಡ್ತೇವ್ರೆ ಅಂತ ಹೇಳಿ ಇದು ಮೂರನ್ನ ನಾವು ನಂಬ್ಕೊಂಡು ಬಂದಂತ ಭಾರತ ದೇಶ, ನಮ್ಮ ಸಂಸ್ಕೃತಿ. ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ಪುರಸ್ಕರಿಸಲಾಯಿತು. ನಂತರ ಅನ್ನದಾನದ ಸೇವಾಕರ್ತರನ್ನು ಇದೇ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಗುಜ್ಜಾಡಿ ಪಂಚಾಯಿತಿ ಅಧ್ಯಕ್ಷರಾದ ತಮ್ಮಯ್ಯ ದೇವಾಡಿಗ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಸತೀಶ್ ಎಂ ನಾಯಕ್, ರಾಮ ಪೂಜಾರಿ ಕೋಡಿ ಕನ್ಯಾನ, ಕೃಷ್ಣ ಪೂಜಾರಿ ಕೊಣಕಿಮನೆ, ಲಕ್ಷ್ಮಣ ಪೂಜಾರಿ, ಎಸ್ಕೆ ಪೂಜಾರಿ ಗುಜ್ಜಾಡಿ, ಮಹಾಬಲ ದೇವಾಡಿಗ, ನರಸಿಂಹ ಪೂಜಾರಿ, ಕೃಷ್ಣ ಪೂಜಾರಿ ಕೋಡಿ ಕನ್ಯಾನ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗುರುರಾಜ ಎಸ್ ಕಾರ್ಯಕ್ರಮ ನಿರೂಪಿಸಿ ನರಸಿಂಹ ಪೂಜಾರಿ ಅರಿಶಿರೂರು ವಂದಿಸಿದರು. ಧಾರ್ಮಿಕ ವಿಧಿವಿಧಾನಗಳಿಂದ ಮೊದಲುಗೊಂಡು ಮಧ್ಯಾಹ್ನ 12:30ಕ್ಕೆ ಸರಿಯಾಗಿ ಮಹಾ ಅನ್ನ ಸಂತರ್ಪಣೆ ಮತ್ತು ಸಂಜೆ ಕೆಂಡ ಸೇವೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು.